ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಈಗ 105 ಅಡಿ ಏರಿಕೆ ಆಗಿದೆ. ಈ ಹಿನ್ನೆಲೆ ಬೆಳೆಗೆ ನೀರು ಹರಿಸಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆಯ ರೈತರು ಆಗ್ರಹ ಮಾಡುತ್ತಿದ್ದಾರೆ. ಬೆಳೆಗೆ ನೀರು ಕೊಡುವುದಾಗಿ ಈಗ ರೈತರು ಘೋಷಣೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಡ್ಯಾಂ ನೀರಿನ ಮಟ್ಟ 82 ಅಡಿ ಇದ್ದಾಗ ಬಿತ್ತನೆ ಮಾಡದಂತೆ ಮನವಿ ಮಾಡಿಕೊಂಡಿದ್ರಿ. ಈಗ ಮಳೆ ಆಗ್ತಾ ಇರುವಂತ ಕಾರಣ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆ ಬೆಳೆ ಬೆಳೆಯದಂತೆ ಏನ್ ಮನವಿ ಮಾಡಿದ್ರಲ್ಲ ಸಿಎಂ ಡಿಕೆ ಶಿವಕುಮಾರ್, ಈಗ ನೀರು ಬಿಡಿ ಅಂತಿದ್ದಾರೆ ರೈತರು. ಖುದ್ದು ಸಿಎಂ ಡಿಕೆಶಿ ಅವರೇ ಬೆಳೆ ಹಾಕದಂತೆ ಮನವಿ ಮಾಡಿಕೊಂಡಿದ್ರಿ. ಇದೀಗ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಕೂಡಲೇ ಬೆಳೆಗಳಿಗೆ ನೀರು ಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ರೈತರು ಮಾಡ್ತಾ ಇರುವಂತಹ ಆಗ್ರಹ ಇದು. ಡಿಸಿಎಫ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ರೈತರು ಪುಣ್ಯದಿಂದ ಆಗ್ತಾ ಇದೆ. ಹಿಂದೆ 82 ಇದ್ದಾಗ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬಿಡಿ ಅಂತ ಬೇಡಿಕೆ ಮನವಿ ಮಾಡ್ಕೊಂಡಿದ್ರು. ನಾವು ಅದಕ್ಕೆ ಡಿ ಸಿ ಆಫೀಸಲ್ಲೆಲ್ಲ ಮೀಟಿಂಗ್ ಮಾಡಿ ನಾವು ಸ್ಪಂದಿಸಿದ್ವಿ. ಇವಾಗ 105 ಅಡಿವರೆಗೂ ಬಂದಿದೆ. ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ. ತಮಿಳುನಾಡಿಗೂ ನೀರು ಹೋಗ್ತಾ ಇದೆ. ಅವ್ರಿಗೂ ನೆಮ್ಮದಿ ಇದೆ. ನಮಗಿಂತ ಹೆಚ್ಚಿಗೆ ಸರ್ಕಾರದವ್ರಿಗೂ ನೆಮ್ಮದಿ ಸಿಕ್ಕಿದೆ ಇವಾಗ. ಯಾಕೆಂದರೆ ಒಂದು ವಾರದಿಂದ 30,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಆದ್ದರಿಂದ ನಮಗೇನು ಇವಾಗ ಕೆರೆ ಕಟ್ಟೆಗಳಿಗೆ ನೀರು ಬಿಟ್ಟಿದ್ರು ಜಾನುವಾರಿಗೆ ಅಂತ, ಅದು ಕಂಟಿನ್ಯೂ ಮಾಡಿ ಮುಖ್ಯಮಂತ್ರಿಗಳು ತಕ್ಷಣ ರೈತರು ಬೆಳೆ ಮಾಡಿ, ಸೂಕ್ತವಾದ ಬೆಳೆ ಮಾಡಿ ಅಂತ ಹೇಳಬೇಕು. ನೀರಿಗೆ ತಕ್ಕಂತೆ ಬೆಳೆ ಮಾಡಿ. ನೀರು ಇನ್ನೂ ಬರೋ ಚಾನ್ಸಸ್ ಇದೆ. ಕೆಆರ್ಎಸ್ ಭರ್ತಿ ಆಗಲಿ, ಸಂತೋಷ ನಮಗೆ ಹೇಳ್ಬೇಕಿತ್ತು. ನಮಗೆ ಅವರು ಯಾವ ರೀತಿ ನಮಗೆ ಕುಡಿಯೋಕ್ಕೆ ನೀರು ಬೇಕು, ರೈತರು ಬೆಳೆ ಮಾಡಬೇಡಿ ಅಂತ ಹೇಳಿದ್ರು. ನೀರು ಬಂದಾಗ ಅವರೇ ಹೇಳಬೇಕಿತ್ತು ಬೆಳೆ ಮಾಡಿ. ಏನೋ ಮಂತ್ರಿಮಂಡಲದಲ್ಲಿ ಬ್ಯುಸಿ ಇದ್ರು ಅಂತ ಕಾಣ್ತದೆ, ಅದು ಒಂದು ಕಡೆ ಇರಲಿ. ಇವತ್ತು ಬೆಳಿಗ್ಗೆ ಆದರೂ ಅವರು ನೀರನ್ನ ನಾವು ನೀರು ಬಿಡ್ತೀವಿ ನಾಲೆಗಳಿಗೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾಯಿದೆ, ನಾಲೆಗಳಿಗೆ ನೀರು ಬಿಡ್ತೀವಿ ಯಥೇಚ್ಛವಾಗಿ, ನೀವು ಬೆಳೆ ಬೆಳೀರಿ ಅಂತ ಹೇಳಬೇಕಿತ್ತು. ಇನ್ನೂ ಹೇಳಿಲ್ಲ. ಈಗಲಾದರೂ ತಕ್ಷಣ ಹೇಳಬೇಕು ಅಂತ. ಕಾವೇರಿ ಕೊಳ್ಳದಲ್ಲಿ ಕಾವೇರಿ ನದಿ ನೀರಿನಿಗಾಗಿ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶ ಮಾಡಿತ್ತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ. ಇಡೀ ಜಿಲ್ಲೆಯ ಜನ, ಕಾವೇರಿ ಕೊಳ್ಳದ ಜನ, ರಾಜ್ಯದ ಜನ ಕಾವೇರಿಗಾಗಿ ಹೋರಾಟ ಮಾಡುವ ಈ ಸಂದರ್ಭಕ್ಕೆ ವರುಣನ ಕೃಪೆಯಿಂದಾಗಿ, ದೇವರ ಜನರ ಪ್ರಾರ್ಥನೆಯಿಂದಾಗಿ